ನಿನ್ನ ಕಣ್ಣು ಚಂದ, ನಿನ್ನ ಮೂಗು ಚಂದ, ನಿನ್ನ ಕೆನ್ನೆ ಚಂದ, ನನ್ನ ಮಗಳು ಚಂದ. ನಿಮ್ಮಿಬ್ಬರಿಗೂ ಆರತಿ ಎತ್ತೋದು ಬಿಟ್ಬಿಟ್ಟು ಇವೆಲ್ಲ ನನಗ್ಯಾಕೆ? ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ನಿರಿ. ಹಾಗಿದ್ ಮನುಷ್ಯ ಹಾಗಾಗೋದ ಅಂತ ಊರಿನ ಜನ ಎಲ್ಲ ನನ್ ಕಿವಿಗೆ ಬೀಳೋ ಹಾಗೆ ಮಾತಾಡ್ಕೊತಿದ್ದಾರೆ ಗೊತ್ತಾ? ಎಲ್ಲ ನಿನ್ ಪ್ರಭಾವ ಅಲ್ವಾ? ಯಾವ ಕೆಲ್ಸಕ್ಕೂ ಉಪಯೋಗ ಆಗ್ತಿತ್ತು ನನ್ನನ್ನ ಒಬ್ಬ ಮನುಷ್ಯನಾಗ್ ಮಾಡಿದ್ದು ನೀನೇ ತಾನೆ? ಹೌದ್ ಹೌದು. ನನ್ನನ್ ಹೊಗಳ್ದೆ ಇದ್ರೆ ನಿಮಗ್ ನಿದ್ರೆನೆ ಬರಲ್ವೇ? ನೀನ್ ನನ್ ಪಕ್ಕದಲ್ಲಿದ್ರೆ ನನಗೆಲ್ಲಿದೆ ನಿದ್ದೆ? ಅಂದ್ರೆ ನನ್ನ ಬಂಗಾರಿ ನಾ ಬರೀ ಹೊಗಳೋದೇನೋ. ಪಂಚಾಯತಿ ಗೊತ್ತಾಯ್ತು, ನೀವಿನ್ನೂ ಇಲ್ಲೇ ಇದ್ದೀರಲ್ರಿ? ನನ್ನ ಕಳ್ಸೋದ್ರಲ್ಲೇ ಇರು. ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಾನ್ ನಿಮ್ಮನ್ನ ಎಲ್ಗಾದ್ರೂ ಕಳ್ಸ್ಕೊಟ್ಟಿದ್ದೀನಾ? ಅದಕ್ಕೆ ಇವತ್ತು ಇಲ್ಲೇ ಅದು ಬಿಡ್ತೀನಿ. ನನಗೂ ಆಸೆ ರೀ, ಆದ್ರೆ ನೀವು ಪಕ್ಕದೂರ್ಗ್ ಹೋಗಿ ಪಂಚಾಯತಿ ಹೇಳಿದ್ರೆ ಒಂದ್ ಹೆಣ್ಣಿಗೆ ಬಾಳ್ ಸಿಗುತ್ತಲ್ವಾ, ಅದಕ್ಕೆ ನಿಮ್ಮನ್ನ ಕಳಿಸ್ತಾ ಇರೋದು. ಅಪ್ಪಣೆ ಮಹಾರಾಣಿ ಅವರೇ. ಇದೇನು? ಇದಾ? ನಾನ್ ಅಂಗಡಿಗೆ ಹೋಗಿದ್ದಲ್ಲ, ಈ ಬಟ್ಟೆ ನೋಡಿ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ತಗೊಂಡ್ ಬಂದೆ. ಹೌದು, ನನ್ ಸೈಜ್ ನಿನ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ ಸೈಜ್ ನನಗ್ ಗೊತ್ತಿಲ್ವಾ? ಕೊಡ್ಕೊಡ ಹಾಕೊಂಡ್ಬಿಡ್ತೀನಿ. ಈಗ ಬೇಡ, ಪಂಚಾಯತಿಗೆ ಹೋಗಿ ಬಂದ್ಮೇಲೆ ಹಾಕೊಳ್ಳಿ. ಸರಿ. ನ್ಯಾಯ ಹೇಳಕ್ ಹೋಗ್ತಿರೋ ನಿಮ್ಗೆ ಈ ನಿರ್ಮಲವಾದ ಬಿಳಿ ಬಟ್ಟೆನೇ ಗೌರವ. ಅದು ಅಲ್ಲದೆ ಈ ಬಿಳಿ ಬಟ್ಟೆಲಿ ನೀವು ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಅಯ್ಯಯ್ಯೋ ಅಯ್ಯಯ್ಯೋ. ಇಲ್ಲಿ ನೋಡಿ, ಬೇಗ ಹೋಗಿ ಬೇಗ ಬನ್ನಿ, ಮರೀದೆ ಮಲ್ಲಿಗೆ ಹೂ ತಗೊಂಡ್ ಬನ್ನಿ. ನನ್ನ ಮೀಸೆ ಹಿಡಿದು ಎಳೆದು ಇದು 3 ವರ್ಷ ಆಗೋಯ್ತು, ಇದು 4ನೇ ವರ್ಷ. 4 ಮಕರೆ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ತರ್ತೀನಿ. ಈ ಮಲ್ಲಿಗೆ ಹೂವ ಜೊತೆಗೆ ಅಲ್ವಾ ಪ್ಲಸ್ಸಿಂಗ್ ಅಂತ ಸೇರಿಸಿ ನೀವು